ಸರ್ ನಮಸ್ತೆ. ತಮ್ಮ ಹೆಸರೇನು ಗೊತ್ತಾಗಲಿಲ್ಲ. ಜಗನ್ನಾಥ್ ಗೌಡ ಅಂತ. ಸರ್ ತಮ್ಮೂರು? ನಮ್ಮೂರು ಚಿಕ್ಕೋಪ ಅಂತ, ಕನಕಪುರ ತಾಲೂಕು. ಸರ್ ನಿಮ್ಮ ಸಮಾಜ ಸೇವೆ ಮಾಗಡಿಯತ್ತ ಮುಖ ಮಾಡಿದೆ. ನಿಮ್ಮ ಅಭಿಲಾಷೆ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಜನಗಳಿಗೆ. ಮಾಗಡಿ ಮಾತಾಡೋದು ಬಂದು ನಾವು ಬೆಂಗಳೂರು ನೋಡಬೇಕು. ಮಾಗಡಿ ಕಟ್ಟಿದವರು ಕೆಂಪೇಗೌಡರು, ಅದು ನಮಗೆಲ್ಲ ಗೊತ್ತಾಗಿದೆ. ಕೆಂಪೇಗೌಡರು ಮಾಗಡಿ ಕಟ್ಟಿದ್ರು, ಜೊತೆಗೆ ಬೆಂಗಳೂರನ್ನು ಕಟ್ಟಿದ್ರು. ಬೆಂಗಳೂರಲ್ಲಿ 1100 ಕೆರೆಗಳನ್ನ ಮಾಡಿದರು. ಅದೇ ರೀತಿಯಲ್ಲಿ ಮಾಗಡಿಲೂ ಮಾಡಿದರು. 363 ಮಠಗಳನ್ನೆಲ್ಲ ಕಟ್ಟಿದರು. ಇವತ್ತು ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಇಡೀ ವಿಶ್ವಕ್ಕೆ ನಂಬರ್ 1 ಆಗಿದೆ. ಅದೇ ಬೆಂಗಳೂರು ಹತ್ರ ಇರೋ ಕೆಂಪೇಗೌಡರು ಕಟ್ಟಿರುವಂಥ ಇನ್ನೊಂದು ಮಾಗಡಿ ಹೇಗಿದೆ ಅಂತ ನಮ್ಮ ಮಾಗಡಿ ಜನಗಳು ನೋಡಿದ್ದಾರೆ, ನಾವು ನೋಡ್ತಾ ಇದ್ದೀವಿ. ಕೆಂಪೇಗೌಡರು ಹೆಸರು ಉಳಿಸೋದಕ್ಕೆ ಬೆಂಗಳೂರು ಹೆಂಗಾಗಿದೆ, ಅದಕ್ಕೆ ಸಮಾನವಾಗಿ ಆಗುತ್ತೋ ಬಿಡುತ್ತೋ ಅದನ್ನು ನೋಡಬೇಕಾಗುತ್ತೆ. ಮುಂದಕ್ಕೆ ಕಂಪೇರ್ ಮಾಡ್ಕೊಳಕ್ಕಾದ್ರೂ ಇದನ್ನು ಕೆಂಪೇಗೌಡರೇ ಕಟ್ಟಿದ್ದು. ಕೆಂಪೇಗೌಡರು ಇಲ್ಲಿ ಕೆರೆಗಳನ್ನ ಕಟ್ಟಿಸಿದ್ರು. ಕೆಂಪೇಗೌಡರು ಇಲ್ಲಿ ಜನಗಳನ್ನ ಸಂತುಷ್ಟರಾಗಿ ಬದುಕೋಕೆ ಬಿಟ್ಟಿದ್ರು. ಅದೊಂದ್ಸಲಿ ಮರುಕಳಿಸ್ಬೇಕು. ಇಷ್ಟು ವರ್ಷಗಳಾಗಿದೆ, ನೀವು ಹೋಗ್ತೀರಾ, ಮಳೆ ಬಂದರೆ ರೋಡ್ಗಳಿಲ್ಲ ರೀ ಕನೆಕ್ಟಿವಿಟಿಗೆ. ಬೇರೆ ಬೇರೆ ತಾಲೂಕಲ್ಲಿ ಎಷ್ಟು ಚೆನ್ನಾಗಿ ರೋಡ್ ಮಾಡಿದ್ದಾರೆ, ರೋಡ್ಗಳು ಸಹ ಮಾಡಿಲ್ಲ. ಇಂಥ ಸ್ಥಿತಿಯಲ್ಲಿ ಇಟ್ಕೊಬಾರ್ದು. ನಾವು ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು ಹೆಂಗೆ ಕಟ್ಟಿದ್ರು ಅದೇ ರೀತಿಯಾಗಿ ಮಾಗಡಿನ ಕೆಂಪೇಗೌಡರು ಕಟ್ಟಿರೋದು, ಅದನ್ನ ಮಾಗಡಿನೂ ಸಹ ಬೆಂಗಳೂರು ರೀತಿಯಲ್ಲಿ ಎತ್ಕೊಂಡು ಹೋಗಬೇಕು ಅನ್ನೋದು ಒಂದು ಮನಸ್ಸಿನಲ್ಲಿರೋ ಆಸೆಗಳು. ಆದರೆ ನಿಮ್ಮ ಆಸೆ ಅಭಿಲಾಷೆಗೆ ನಾವು ಅಭಿಮತ ಕೊಡ್ತೀವಿ. ಕೆಂಪೇಗೌಡರು ನಮ್ಮ ಮಾಗಡಿ ಕೆಂಪೇಗೌಡರು ಹೆಸರಾಗಿದ್ದಾರೆ. ಜಡ್ರಿ ಕೃಷ್ಣಪ್ಪ ಅವರು ಕಂಕದ ವಿಚಾರವಾಗಿ ಅವರು ಭಾರಿ ಹೋರಾಟ ನಡೆಸ್ತಾ ಇದ್ದಾರೆ. ಅವ್ರಿಗೆ ನೀವು ಇದು ಅಭಿಮತ ಕೊಡ್ತೀರಾ ಮುಂದಿನ ದಿನಗಳಲ್ಲಿ? ಈ ಕ್ವಶನ್ ಯಾರು ಕೇಳಲೇಬಾರ್ದು. ಕೆಂಪೇಗೌಡರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ, ಕೆಂಪೇಗೌಡರು ಹೆಸರು ಇಲ್ಲಿ ತನಕ ಮಾಗಡಿಲಿ ನೀವು ಎಲ್ಲೇ ಹೋದ್ರು JK ಅವರು, ಜನರಲ್ ಕೃಷ್ಣಪ್ಪನವರು ಅಂತ ಹೇಳಿದ ತಕ್ಷಣ ಫಸ್ಟು ಬರೋದು ಅಂತಂದರೆ ನಮ್ಮ ಕೆಂಪೇಗೌಡರು ಹೆಸರು ಉಳಿಸ್ತಾ ಇರೋದು ಅವರೇ. ಪ್ರೋಗ್ರಾಮ್ಗಳು ಮಾಡ್ತಾರೆ ಅಂತ ಅಭಿಮಾನ ಯಾರು ತೋರಿಸ್ತಾ ಇದ್ದಾರೆ? ಅಟ್ಲೀಸ್ಟ್ ಇವ್ರಿಗೆ ಅವರು ಮಣ್ಣಿನ ಏನು ಹೇಳ್ತಾರೆ ಋಣ ತೀರ್ಸೋಕ್ಕಾದರೂ ಅದನ್ನು ಮಾಡ್ತಾ ಇದ್ದಾರೆ. ಬೇರೆಯವ್ರು ಯಾರು ಎಷ್ಟು ಜನ ಮಾಡ್ತಿದ್ದಾರೆ? 100% ಎಲ್ಲಿ ಹೆಂಗೆ ಕೇಳಿದ್ರು 100% JK ಸರ್ ಜೊತೆ ಯಾವಾಗಲೂ ಇರ್ತೀವಿ. ಇದಕ್ಕೆ ನಮ್ಮ ಅಭಿಮತ ಇದೆ. ಆಮೇಲೆ ನೆಕ್ಸ್ಟ್ ಏನಂತಂತಂದರೆ, ಪ್ರಾಚ್ಯ ವಸ್ತು ಆಮೇಲೆ ಪುರಾತತ್ವ ಇಲಾಖೆಗಳ ದೇವಸ್ಥಾನಗಳು ಜಾಸ್ತಿ ನಶಿಸಿ ಹೋಗ್ತಾ ಇದೆ. ಅದನ್ನೇನೋ ಉಳ್ಸೋಕ್ಕೆ ನಿಮ್ಮ ಕಾರ್ಯರೂಪೇನ ತರ್ತೀರಾ ಮಾಗಡಿಗೆ? ಮಾಡಬೇಕಾಗಿದೆ. ನನಗೇನೊಂದು ಮಾತೇನು ಕೇಳಿದೆ ಅಂತಂದರೆ, ನೀವು ಮೈಸೂರು ಒಡೆಯವರ ಅವರ ಆಪ್ತರಾಗಿ ಕೆಲಸ ಮಾಡ್ತೀರಿ, ನಿರ್ವಹಿಸ್ತೀರಿ ಅಂತ ಮಾಹಿತಿಗಳು ಕೇಳಿದೆ. ಅದೇ ಥರ ಅವರು ಮೈಸೂರು ಉಳಿಸ್ತಾ ಇದ್ದೀರಿ, ನೀವು ಮಾಗಡಿ ಉಳಿಸೋಕ್ಕೆ ಒಂದು ಸ್ವಲ್ಪ ಬಲಿಷ್ಠವಾಗಿ ನಿಂತ್ಕೊತೀರಾ ಅನ್ನೋದೊಂದು ಅಭಿಲಾಷೆ ಎಲ್ಲರಲ್ಲಿದೆ. ನಮ್ಮಲ್ಲೇ ಅಲ್ಲ, ಪತ್ರಕರ್ತ ಮಾತಲ್ಲ, ಇದು ನಿಮ್ಮ ಪ್ರೇರಣೆ. ಮಾಡಲೇಬೇಕಾಗುತ್ತೆ. ನಮ್ಮ ರಾಜರು ಮೈಸೂರಲ್ಲಿ ಹೇಗೆ ಹೋರಾಟ ಮಾಡ್ತಾ ಇದ್ದಾರೆ ಹಾಗೆ ನಾವು ಇಲ್ಲಿ ಹೋರಾಟ ಮಾಡಬೇಕು. ತುಂಬ ಕೆಂಪೇಗೌಡರು ಕಟ್ಟಿದಂಥ ತುಂಬ ಮಠಗಳಿದೆ, ತುಂಬ ದೇವಸ್ಥಾನಗಳಿದೆ. ಆ ದೇವಸ್ಥಾನಗಳು ಹೇಳೋರು ಕೇಳೋರಿಲ್ಲ, ಎಲ್ಲ ನಶಿಸಿ ಹೋಗ್ತಾ ಇದೆ. ಅದನ್ನೆಲ್ಲ ಕೈಗೆ ತೊಗೊಬೇಕು. ಇದೆಲ್ಲ ದೊಡ್ಡದಾಗಿ ಹೋರಾಟ ಮಾಡಬೇಕಾಗುತ್ತೆ. ದೊಡ್ಡ ಹೋರಾಟ ಚಿಕ್ಕದಿಂದ ಶುರು ಆಗಬೇಕಲ್ವಾ? ಸೊ ಅದಕ್ಕೆ ಚಿಕ್ಕದಾಗಿ ಇವಾಗಿಂದನೇ ಶುರು ಮಾಡ್ಕೋಣ ಅಂತ ಎಲ್ಲ ಸೇರಿ ಮಾಡೋಣ. ಧನ್ಯವಾದ. ಥ್ಯಾಂಕ್ ಯು ಸರ್.